ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಇದು ಕರ್ತಾಳ್ಗೆ ಹೋಗೋ ರೋಡ್. ಇಲ್ಲೇ ನಾವು ಕರ್ತಾಳ್ಗೆ ಹೋಗೋದು. ಕರ್ತಾಳಿ ನಮ್ಮ ಕೆರ್ಲಾಪುರದಿಂದ ಕರ್ತಾಳಿಗೆ ಇದೇ ಸೇಮ್ ಊರೊಳಗೆ ಇದೇ ರೋಡಲ್ಲಿ ಹೋಗೋದು. ನಾವು ಸ್ಕೂಲಿಂದ ಬರೋನಾಗ ಇದೇ ರೋಡಲ್ಲಿ ಬರಬೇಕಿತ್ತು. ನಾವು ಕೆರ್ಲಾಪುರಕ್ಕೆ ಹೋಗ್ಬೇಕಾರೆ ಆಗ ಇಲ್ಲೆಲ್ಲರೂ ಇದಿತ್ತು, ಇಲ್ಲೆಲ್ಲ ರೋಡ್ ಇತ್ತು, ಎಲ್ಲ ಮುಚ್ಚೋಗೈತೆ. ನೋಡಿ ಎಷ್ಟು ಚೇಂಜ್ ಆಗೋಗೈತೆ, ಎಷ್ಟು ಬೇಗ ವರ್ಷಗಳು ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಇಲ್ಲಿ ಶನಿದೇವ್ರು ಅಂತ ದೇವಸ್ಥಾನ ಐತೆ. ಇಲ್ಲಿ ನಾನು ಅಲ್ಲಿ ತಗೊಳಕ್ಕೂ ಆಗಲಿಲ್ಲ, ಜನ ಇದ್ದರು, ಸುಮ್ಮನಾಗ್ಬಿಟ್ಟೆ. ಜನ ನಮ್ಮನ್ನೇ ನೋಡ್ತಾ ಇರ್ತಾರೆ, ವೀಡಿಯೋ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ, ಅದಕ್ಕೆ ನಾನು ತಗೊಳಕ್ಕೂ ಹೋಗಲಿಲ್ಲ. ಇಲ್ಲಿ ಕೆರ್ಲಾಪುರ ಬಸ್ ಸ್ಟ್ಯಾಂಡ್ ಇಲ್ಲಿರೋದು. ಜನ ಇದ್ರು ಅಂತ ತಗೊಳ್ಳಿಲ್ಲ. ಇಲ್ಲಿ ರೋಡ್ ಇಲ್ಲಿಂದ ಕೆರ್ಲಾಪುರಕ್ಕೆ ಹೋಗೋದು ಇದೇ ರೋಡಲ್ಲಿ. 1 ಕಿಲೋಮೀಟ್ರ್ ಆಯ್ತದೆ. ಇದು ಕೆರ್ಲಾಪುರ ಬಸ್ ಸ್ಟ್ಯಾಂಡು. ನೋಡಿ, ರೋಡ್ನೇ ರೆಡಿ ಮಾಡಿಸಿಲ್ಲ. ಇನ್ನು ಬಸ್ ಸ್ಟ್ಯಾಂಡ್ ಇತ್ತು, ಹಳೆ ಬಸ್ ಸ್ಟ್ಯಾಂಡ್ ಹೊಡೆದಾಕ್ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟವ್ರೆ. ಇದು ಹಾಸನ ತಾಲೂಕು. ನಮ್ಮೂರು ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಚಿಕ್ಕವನ್ಸಗೆ ದೊಡ್ಡವನ್ಸಗೆ ಎಲ್ಲ ಮೈಸೂರು ಜಿಲ್ಲೆ. ಇವಾಗ ದರ್ಶನ ಇದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಫೋಟೋ ಎಲ್ಲ ಹಾಕಿ ಎಲ್ಲನೂ ಅರೇಂಜ್ಮೆಂಟ್ ಮಾಡವ್ರೆ. ತುಂಬ ಚೆನ್ನಾಗಿ ಮಾಡಿದರು. ಪ್ರಸಾದಕ್ಕೆ ಕೇಸರಿ ಬಾತ್ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಬರೋಣ ಅಂತ ಮಾಡಿದೆ, ಹೇಳೋಕ್ಕೆ ಆಗಲಿಲ್ಲ. ಈ ಚಳಿಗೆ ಹೇಳೋಕ್ಕೆ ಆಗೋದಿಲ್ಲ. ಬೆಳಗ್ಗೆನೇ 3 ಗಂಟೆಗೆ ಹೇಳೋಣ ಅನ್ಕೋತೀನಿ, ಹೇಳೋಕ್ಕೆ ಆಗೋದಿಲ್ಲ. ನಮ್ಮ ಮನೆಯವ್ರು ಬೈತಾರೆ, ಸುಮ್ಮನೆ ಮನಿಕೊಬಿಟ್ಟೆ. ಇಲ್ಲಿ ಬಂದು 3 ಗಂಟೆಗೆ ಎದ್ದು ಸ್ನಾನ ಮಧ್ಯಾಹ್ನ 3 ಗಂಟೆಗೆ ಬಂದು 3:30 ಹೊತ್ತಿಗೆ ಇಲ್ಲಿ ಬಂದೆ ರೆಡಿಯಾಗಿ. ಇಲ್ಲಿ ನೋಡಿ, ಆಗ ಹಳೆ ದೇವಸ್ಥಾನ ಇತ್ತು, ಹೊಡೆದಾಕ್ಬಿಟ್ಟು ಹೊಸ ದೇವಸ್ಥಾನ ಕಟ್ಟವ್ರೆ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ನೋಡಿ, ಇಲ್ಲ ಸುಮಾರು ಜನ ಬಂದರು. ಎಲ್ಲ ಅನ್ನದಾನ ಎಲ್ಲ ನಡೀತು. ನಮ್ಮ ಮಧ್ಯಾಹ್ನ ಮೇಲೆ ಬಂದಿದ್ದಲ್ವ, ಕೇಸರಿ ಬಾತು ಏನೋ ಸ್ವಲ್ಪ ದೇವ್ರ ಪ್ರಸಾದ ಅಂತ ಸಿಕ್ತಲ್ಲ, ಅಷ್ಟು ಸಾಕು. ನೋಡಿ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡೋರೆ. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿದೆ ದಾರಿಯಲ್ಲಿ ಹೋಗ್ಬೇಕು, ಸ್ವರ್ಗಕ್ಕೆ ದಾರಿ ಅಂತ. ಇದು ಹೂವಾಲೆ ಥರ ಕಟ್ಟವ್ರಲ್ಲ, ಅದನ್ನ ಬಗ್ಗಿ ಹೋಗ್ಬೇಕು. ಇಲ್ಲಿ ತಿರ್ಕೊಂಡು ಹೋಗ್ಬೇಕು. ಸ್ವರ್ಗ ದಾರಿ ಅಂತಾರೆ. ಇಲ್ಲಿ ಬಗ್ಗಿ ಹೋಗ್ಬೇಕು. ಒಂದು 20 ರೂಪಾಯಿ ಕಾಯಿನಿತ್ತು ಹಾಕ್ಬಿಟ್ಟು, ಇಲ್ಲೊಂದು ದೇವರು, ಏನು ಗೊತ್ತಿಲ್ಲ, ಇಲ್ಲೊಂದು ದೇವ್ರು ಐತೆ. ಇದೊಂದು ಸ್ಲಿಪ್ ತಗೊಂಡೆ. ಇದು ಧನುರ್ಮಾಸ ಮಾಡ್ತೀನಲ್ಲ, ಅವಾಗೆಲ್ಲ ಬಂದು ಹೋಗೋಣ ಅಂತ ಮಾಡಿದೆ. ಇದೇ ರೋಡ್ ಹಿಂದ್ಗಡೆ ದೇವಸ್ಥಾನ ಹಿಂದ್ಗಡೆ ಹೋಗೋದು. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಐತೆ. ಅಲ್ಲಿ ಗೇಟು ಹಾಕ್ಬಿಟ್ಟು ಅಲ್ಲಿ ಬಂದು ಅಲ್ಲೂ ಪೂಜೆ ಮಾಡ್ತಾರೆ. ಇದು ಯಾವ ನರಸಿಂಹಸ್ವಾಮಿ ಅಂತ ಗೊತ್ತಿಲ್ಲ, ನಾನು ಯಾವಾಗ ಆಪ್ಷನ್ ಮಾಡಿಲ್ಲ. ಇದು ಕಾಸಿಗೂ ಇಲ್ಲಿಗೂ ದ್ವಾರ ಐತೆ. ಅಲ್ಲಿ ನಿಂಬೆಹಣ್ಣು ಬಿಟ್ರೆ ಇಲ್ಲಿ ಬರುತ್ತೆ, ಇಲ್ಲಿ ನಿಂಬೆಹಣ್ಣು ಬಿಟ್ರೆ ಅಲ್ಲಿ ಬರುತ್ತೆ. ಇದನ್ನು ಸಣ್ಣ ಕಾಶಿ ಅಂತ ಕರೀತಾರೆ. ಈ ಸಾಲಿಗ್ರಾಮವ ತುಂಬ ಪವರ್ಫುಲ್ ದೇವರಿದು. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡವ್ರೆ. ಬೆಣ್ಣೆಯಲ್ಲಿ ಅಲಂಕಾರ ಮಾಡವ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನರಸಿಂಹಸ್ವಾಮಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈ ಥರ ಇಲ್ಲಿ ಬಂದು ಹಿಂದ್ಗಡೆ ದೇವಸ್ಥಾನಕ್ಕೆಲ್ಲ ಬಂದು ನೋಡ್ಕೊಂಡು ಈ ಥರ ನೋಡಿದೆ. ಇದು ನೋಡಿ, ಇದು ಬ್ರಾಹ್ಮಣ್ಸ್ಗಳಿಗೆ ಸಂಬಂಧಪಟ್ಟ ದೇವ್ರುಗಳಿವು. ಮುಟ್ಟಂಗಿಲ್ಲ ನಾವು. ಹಾಗೆ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ. ಇದು ನಾವು ಮುಟ್ಟಬಾರ್ದು, ಅದಕ್ಕೆ ಮುಟ್ಟಲಿಲ್ಲ. ಇದು ಇನ್ನೊಂದು ದೇವಸ್ಥಾನ. ಇದು ಲಕ್ಷ್ಮಿ ಸಂಬಂಧಪಟ್ಟಿದ್ದು ಈ ದೇವಸ್ಥಾನ. ಇದಕ್ಕೂ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಭಕ್ತಾದಿಗಳು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ವೈನವ್ರು ನಮ್ಮನ್ನೇ ನೋಡ್ತಾಯಿದ್ರು, ವಿಡಿಯೋನೋ ಮಾಡ್ತಾ ಇರೋದ. ನೋಡಿ, ಒಳಕ್ಕೆ ಹೋಗಕ್ಕೆ ಕೊಡಲ್ಲ ನಮ್ಮನ್ನ. ಇಲ್ಲೇ ದೂರದಿಂದ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎದ್ದು ಬರ್ತಾ ಇದ್ದಾರೆ, ನರಸಿಂಹಸ್ವಾಮಿಯನ್ನು ಕಾಣ್ತಾ ಇದ್ದಾರೆ. ಇವುಗಳಿಗೆ ಸ್ವಲ್ಪ
ಕೂತಿದ್ದು ಹೋಗ್ಬೇಕಲ್ಲ ದೇವಸ್ಥಾನದಿಂದ ಬಂದು ಒಂದು ಗಳಿಗೆ ಕೂತಿದ್ದು ಹೋದೆ. ಬೇರೆಯವ್ರ ಜೊತೆ ಬಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಬಾ 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 ಅಂತ ಕರೀತಾ ಇರ್ತಾರೆ, ಅದಕ್ಕೆ ನಾನು ಒಬ್ಬಳೇ ಬಂದ್ಬಿಟ್ಟೆ. ನೋಡಿ ಈ ಕಡೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೆಲ್ಲ ಚೆನ್ನಾಗಿತ್ತು, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಗಾರೆನೇ ಹಾಕಿರಲಿಲ್ಲ, ಈಗೆಲ್ಲ ಎಲ್ಲನೂ ಚೆನ್ನಾಗಿ ಮಾಡ್ಸವ್ರೆ. ಇಲ್ಲಿ ನವಗ್ರಹ ದೇವಸ್ಥಾನ. ಇಲ್ಲಿ ಬಂದರೆ ಧನುರ್ಮಾಸದಲ್ಲಿ ಮಾಡಬೇಕಲ್ಲ, ಆವಾಗ ಬರ್ತೀವಿ, ಆವಾಗ ಬಾಗಿಲೆಲ್ಲ ತೆಗೆದಿರ್ತಾರೆ. ಹಂಗೆ ಧನುರ್ಮಾಸ ದಿವಸ ಬರಬೇಕು. ನವಗ್ರಹ ದೇವಸ್ಥಾನ ನೋಡಿ ಎಲ್ಲಕ್ಕೂ ಹೂವು ಹಾಕಿ ಎಲ್ಲನೂ ಅಲಂಕಾರ ಮಾಡವ್ರೆ. ಇಲ್ಲಿ ಗಂಧ ಕಡ್ಡಿ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿ ಹೋದೆ. ಇಲ್ಲಿ ನೋಡಿ ನಾಗರ ಕಲ್ಲಿಗೆ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಂಬಂದೆ. ನೋಡಿ ಈ ಕಡೆ ಇದೆಂತ ಇಲ್ಲಿ ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡಿ ಇದು ಇಲ್ಲೇ ಹೊರಗಡೆ ಪೂಜೆ ಮಾಡೋರು ಮಾಡ್ತಾಯಿದ್ರು. ಇಲ್ಲಿ ನರಸಿಂಹಸ್ವಾಮಿ ಫೋಟೋನೇ ಹಾಕ್ಬಿಟ್ಟವ್ರೆ. ಎತ್ತು ಬತ್ತವ್ರೆ, ನಂಗೆ ಕಾಣ್ತಾವ್ರೆ ನರಸಿಂಹಸ್ವಾಮಿ. ನಮ್ಮ ಗದ್ದೆ ಹೊಲ ಬರೋನಾಗೆ ಇಲ್ಲೇ ಬರಬೇಕು, ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಆಂಜನೇಯ ಸ್ವಾಮಿ, ಇಲ್ಲೂ ಸ್ವರ್ಗಕ್ಕೆ ದಾರಿ ಅಂದ್ಬಿಟ್ಟು ಇಲ್ಲಿ ಹೂವಾಲೆ ಥರ ಕಟ್ಟವ್ರಲ್ಲ, ಅದ್ರ ಒಳಗೆ ಬಗ್ಗಿ ಹೋಗಬೇಕು. ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ಮಂಗಳಾರತಿ ಹಾಕಿ, ಆಮೇಲೆ ನಮಗೆ ತಾಮ್ರದಲ್ಲಿ ಏನೋ ತಲೆಗೆ ಹಾಕ್ತಾರಲ್ಲ ಆ ಥರ ಮಾಡಿಸ್ಕೊಂಡು ಹೊರಗಡೆ ಬಂದೆ. ಈಗ ಇಲ್ಲೆಲ್ಲ ಬರೋರು ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸವ್ರೆ. ಈ ಥರ ನುಕ್ಕೊಂಬರ್ಬೇಕಂತೆ. ಮನೆ ಬಂದೆ, ಆಲೂಗೆಡ್ಡೆ ತೊಗರಿಕಾಳು ಆಲೂಗೆಡ್ಡೆ ಹಾಕ್ಬಿಟ್ಟು ಬೀನಿಸಿದ್ದು ಸಾಂಬಾರು ಮಾಡೋಣ ಅಂತ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ, ನಾಷ್ಟ ಮಾಡಿದ್ನಲ್ಲ, ಸಾಂಬಾರು ಮಾಡಿದ್ದಿಲ್ಲ, ಮೊಸರಿತ್ತು ಅಂದ್ಬಿಟ್ಟು ಊಟ ಮಾಡ್ಕೊಂಡಿದ್ವಲ್ಲ, ಗ್ಯಾಸ್ ಬೇರೆ ಖಾಲಿಯಾಗಿತ್ತು. ಕರೆಂಟಿಂದೇ ಹಚ್ಕೊಂಡು ಮಾಡ್ತಾಯಿದ್ದೆ. ಅದನ್ನ ಸರಿಯಾಗಿ ಹೆಸ್ರು ಹೇಳೋಕ್ಕೆ ಬರೋಕ್ಕಿಲ್ಲ, ಒಂದು ಸ್ವಲ್ಪ ಹೊತ್ತು ಅಡ್ರೆಸ್ಸಾಡ್ದಂಗೆ ಆಯ್ತದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ. ನಮ್ಮ ಮನೆ ಸ್ವಂತ ಹೊಲದಲ್ಲೇ ಬೆಳೆದಿರೋದು ತೊಗರಿಕಾಳು. ನಾವು ಹೊಲದಲ್ಲಿ ಬೆಳೆದಿರೋ ತೊಗರಿಕಾಳು 3 ದಿವಸಕ್ಕೂ ತರ್ತಾನೆ ಇರ್ತಾರೆ. ಬೇಜಾರು ಬಂದ್ಬಿಟ್ಟದೆ. ತೊಗರಿಕಾಯಿ ಇಲ್ದೋರು ಒಂಥರ ಪರದಾಡ್ತಾರೆ, ಇರೋರು ಒಂಥರ ಪರದಾಡ್ತಾರೆ. ಅದೇ ಬೇಜಾರು ತಿಂದು ಬೇಜಾರು ಬಂದ್ಬಿಟ್ಟೈತೆ. ಕಾಯಿ ಖಾರ ಪುಡಿ ಎಲ್ಲ ಮಾಮೂಲಿ ಹಾಕ್ಕೊಳ್ಳೋದು ಎಲ್ಲರಿಗೂ ಗೊತ್ತಲ್ಲ, ಅತ್ತೇನೂ ಸರಿಯಾಗಿ ತಕ್ಕೊಳ್ಳೋಕೆ ಹೋಗಲಿಲ್ಲ. ನೋಡಿ ಚೆನ್ನಾಗಿ ಬೇಯ್ತದೆ ಚೆನ್ನಾಗಿ. ಅದನ್ನು ಸ್ಟೀಲ್ ಮಾತ್ರ ಇಡಬೇಕು, ಇನ್ಯಾವು ಇಡೋಂಗಿಲ್ಲ, ಸ್ಟೀಲ್ ಮಾತ್ರ ಉಪಯೋಗಿಸ್ಬೇಕು. ಇವತ್ತು ಇದಾಗಿತ್ತು ಫ್ರೆಂಡ್ಸ್. ಒಂದೇ ಒಂದು ಲೈಕ್ ಕೊಡಿ, ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ, ಬಾಯ್.